ನಮ್ಮ ಯಮಹಾ ಮೊಕ್ಕಾಲಿ ಮೋಟಾರ್ಸ್ ಹಾವೇರಿಯಲ್ಲಿ ಏನಪ್ಪ ಇವರು ಚರ್ಚೆ ಮಾಡ್ತಿದಾರ ಅನ್ಕೊಂಡ್ರ, ಬನ್ನಿ ನೋಡೋಣ. ಇದು ಏನ್ ನೋಡ್ತಿದಾರಲ್ಲ, ಯಮಹಾ FZS ಹೈಬ್ರಿಡ್ ಮೈಲೇಜ್ ಚಾಲೆಂಜ್ ಆಕ್ಟಿವಿಟಿ ಇತ್ತು. ಇದಕ್ಕಿಂತ ಬಿಫೋರ್ ನಮ್ಮ ಶೋರೂಮ್ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಇದು ಏನ್ ನೋಡ್ತಿದಾರಲ್ಲ, ಇದು ನಮ್ಮ ಸರ್ವಿಸ್ ಸ್ಟೇಷನ್. ಹಾಗೆ ಇದರ ಬಾಜುನೇ ಪಾರ್ಟ್ಸ್ ಅಂಡ್ ಎಕ್ಸೆಸರೀಸ್ ಕೌಂಟರ್ ಕೂಡ ಐತಿ. ಇವಾಗ ಮೇಲ್ ಹೋಗೋಣ ಬನ್ನಿ. ನಮ್ಮ ಸೇಲ್ಸ್ ಇದೆ ನೋಡ್ರಿ, ನಮ್ದು ಸೇಲ್ಸ್ ಯಮಹಾ. ಇದೇನ್ ನೋಡ್ತಿರಲ್ಲ, ಸ್ಕೂಟರ್ ಮತ್ತೆ ಬೈಕ್ ಎಲ್ಲ ವೆಹಿಕಲ್ ಕೂಡ ನಿಮ್ಗೆ ಅವೈಲಬಲ್ ಆಗ್ತದೆ. ಹೈಬ್ರಿಡ್ ಮೈಲೇಜ್ ಚಾಲೆಂಜ್ ಅಲ್ಲಿ ನಿಮ್ಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಮನಿ ಕೂಡ ಇದೆ. ಇವರ ನೋಡ್ರಿ, ಮೊಕ್ತಾಲಿ ಅನ್ನೋದು ಯಾರು ಬಾಸ್ ಇರ್ಬೋದು ಅಂದ್ರಲ್ಲ, ಇವರೇ ನಮ್ಮ ಗುರುರಾಜ್ ಮೊಕ್ತಾಲಿ ಸರ್ ಅವರು. ಹೈಬ್ರಿಡ್ ಚಾಲೆಂಜ್ಗೆ ಬಂದಿರುವಂಥ ಕಸ್ಟಮರ್ನ ವೆಲ್ಕಮ್ ಮಾಡಿಬಿಟ್ಟೆ ಆ ಕಸ್ಟಮರ್ ವೆಹಿಕಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಅದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಕಂಪನಿಯಿಂದ ಬಂದಂತಹ ಇನ್ಸ್ಟ್ರಕ್ಟರ್ ನಮ್ಮ ಎಲ್ಲ ಕಸ್ಟಮರ್ಗೂ ಇವತ್ತಿನ ಇವೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇನ್ಸ್ಟ್ರಕ್ಟರ್ ಜೊತೆಗೆ ನಮ್ಮ ಗುರುರಾಜ್ ಮುಕ್ತಾಲ್ ಸರ್ ಅವರು ಕೂಡ ರೋಡ್ ಸೇಫ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಿದ್ರು. ಇವೆಂಟ್ಗೆ ಬಂದಿರುವ ಪ್ರತಿಯೊಬ್ಬ ಕಸ್ಟಮರ್ಗೂ ಯಮಹಾದ ಟಿ ಶರ್ಟ್ ನೀಡಲಾಯಿತು. ಕಸ್ಟಮರ್ದ ಪ್ರತಿಯೊಬ್ಬರ ವೆಹಿಕಲ್ನ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡಲಾಯಿತು. ಎಲ್ಲ ಕಸ್ಟಮರ್ನು ಸರ್ವಿಸ್ ಕಡೆ ಕರ್ಕೊಂಡು ಎಲ್ಲರಿಗೂ ಕಂಪ್ನಿಯ ಇನ್ಸ್ಟ್ರಕ್ಟರ್ FZS ಹೈಬ್ರಿಡ್ ವೆಹಿಕಲ್ದ ಪ್ರತಿಯೊಂದು ವಿಚಾರವನ್ನು ತಿಳಿಸಿದರು. ಅಂದ್ರೆ ನಮ್ಮ ವೆಹಿಕಲ್ ಮೈಲೇಜ್ ಕೊಡದೇ ಇರೋ ಗಾಡಿಗಳಿಗೆ ಮೈಲೇಜ್ ಯಾವ ತರ ಬರುತ್ತೆ ಅಂತ ಹೇಳಿದರು. ಎಲ್ಲ ವೆಹಿಕಲ್ಸ್ನು ಫುಲ್ ಟ್ಯಾಂಕ್ ಪೆಟ್ರೋಲ್ ಮತ್ತು ಸರ್ವಿಸ್ ಮಾಡಿ ಕಿಲೋಮೀಟರ್ ಬರ್ಕೊಂಡು ಸ್ಟಿಕ್ಕರ್ಸ್ ಹಚ್ಚಿ ರೈಡ್ಗೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕಸ್ಟಮರ್ ರೇಡ್ನ ಮುಗಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ವೆಹಿಕಲ್ಗೂ ಪೆಟ್ರೋಲ್ನ ರೀಫಿಲ್ ಮಾಡಿ ಬಂದಂಥ ಎಲ್ಲ ಕಸ್ಟಮರ್ಗೂ ಮಧ್ಯಾಹ್ನದ ಲಂಚ್ ಫೆಸಿಲಿಟಿ ಮಾಡಲಾಯಿತು. ಲಂಚ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ಕಸ್ಟಮರ್ಗೂ ನಮ್ಮ ಕಂಪನಿಯಿಂದ ಸರ್ಟಿಫಿಕೇಶನ್ ನೀಡಿ, ಅದಾದಮೇಲೆ ಮೈಲೇಜ್ ಟೆಸ್ಟಲ್ಲಿ ಟಾಪ್ 3 ಬಂದಂತಹ ಕಸ್ಟಮರ್ಸ್ಗೆ ನಮ್ಮ ಕಂಪನಿ ಕಡೆಯಿಂದ ಗಿಫ್ಟ್ ವೋಚರ್ ನೀಡಲಾಯಿತು. ಟಾಪ್ 3ಯಲ್ಲಿ ಕಿರಣ್ ಎ ಸವದತ್ತಿ 112 ಕಿಲೋಮೀಟರ್ಸ್, ಸೆಕೆಂಡ್ ಒನ್ ಯುವರಾಜ್ 101 ಕಿಲೋಮೀಟರ್ಸ್, ಥರ್ಡ್ ಪ್ರಕಾಶ್ ಲಮಣಿ 100 ಕಿಲೋಮೀಟರ್ಸ್. ಈ ಒಂದು ಇವೆಂಟ್ನಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿದಂತಹ ಎಲ್ಲ ಕಸ್ಟಮರ್ಸ್ಗೂ ನಮ್ಮ ಯಮಹಾ ಮೊಕ್ತಾಲಿ ಮೋಟಾರ್ಸ್ ಕಡೆಯಿಂದ ಧನ್ಯವಾದ ತಿಳಿಸಲಾಯಿತು.